ನೋಡ್ರಿ ಯಾರು ಸಿಕ್ಕವ್ರೆ, ನಮ್ಮ ಶ್ರೀರಾಮ ಸಿಕ್ಕವ್ರೆ. ನಸೀಬ್ ಹೆಂಗೈತೆ, ನಾನು ಎಷ್ಟು ಬ್ಯಾಡ್ ಲಕ್ ಅಂತಂದ್ರೆ ಟೈರ್ ಪಂಚರ್ ಆಗೈತೆ. ಬೀಚ್ ಅಂತ ಫುಲ್ ಪೀಸ್ಫುಲ್ ಆಗೈತೆ, ತಣ್ಣಕ್ಕೆ ದೊಡ್ಡ ಮಾನ್ಸ್ಟರ್ ಕಾಣಿಸ್ತಾ ಐತೆ. ಸೇಮ್ ಇರುತ್ತೆ, ಡಿಫ್ರೆನ್ಸ್ ಏನಿರಲ್ಲ. ಬಟ್ ಅಲ್ಲಿ ಅಷ್ಟೊಂದು ಶೆಕೆ ಇರಲ್ಲ, ಇಲ್ಲಿ ಸಿಕ್ಕಾಬಿಟ್ಟೆ ಶೆಕೆ. ಆಕ್ಚುಲಿ ಸಿಲ್ವರ್ ಗೋಲ್ಡ್ ಇದ್ದಿದ್ದು, ಇವಾಗ ಮತ್ತೆ ಬ್ರೌನ್ ಮಾಡ್ತಾರೆ. ಸಿಲ್ವರ್ ಬ್ರೌನ್ ಅದು. ಗಾಡಿಯಲ್ಲಿ ನೀನು ಹೆಂಗೇ ಮಲಗಿದ್ರು ನಿದ್ದೆ ಬರಲ್ಲ ಅಂತ ನನಗೆ ಗೊತ್ತಾಗೋದು, ಕ್ಲಾರಿಟಿ ಬಂದ್ಬಿಡ್ತು. ಬ್ಯಾನರ್ ಕಟ್ಟೋದು ಇದೆಯಲ್ಲ, ಅದು ಬಿದೋಗಿರೋದಕ್ಕೆ ಇಷ್ಟೊಂದು ಜಾಮ್ ಆಗಿರೋದು. ಎಲ್ಲ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಅದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಏನಪ್ಪ ವಿಷಯ ಅಂದರೆ, ಸಡನ್ನಾಗಿ ಒಂದು ಕರಾವಳಿ ರೌಂಡ್ ಟ್ರಿಪ್ಸ್ ಬಂದೈತೆ 4 ದಿವಸ ಮಟ್ಟಕ್ಕೆ. ಕರಾವಳಿ ರೌಂಡ್ ಟ್ರಿಪ್ಸ್ ಅಂದರೆ ಎಲ್ಲೆಲ್ಲಪ್ಪ ಅಂತ ಸುಮಾರು ಜನ ಕೇಳ್ಬೋದು. ಫಸ್ಟು ಡೈರೆಕ್ಟಾಗಿ ಗೋಕರ್ಣದಿಂದ ಮುರುಡೇಶ್ವರ, ಉಡುಪಿ, ಕೊಲ್ಲೂರು, ಆಮೇಲೆ ಸಿಗಂದೂರು, ಹೊರನಾಡು, ಧರ್ಮಸ್ಥಳ, ಕುಕ್ಕೆ, ಇಷ್ಟು ಪ್ಲೇಸಸ್ಸು ಹೋಗ್ತಾ ಇರೋದು. ಪಿಕಪ್ ಬಂದ್ಬಿಟ್ಟು ಮಾರತಳ್ಳಿ ಹತ್ರ. ನಮ್ಮ ಬಲರಾಮನ ಕ್ಲೀನಾಗಿ ರೆಡಿ ಮಾಡಿ ನಿಲ್ಸಿದೆ. ಬಟ್ ಫುಲ್ ಮಳೆ ಬಂದ್ಬಿಡ್ತು. ತಿರ್ಗಾ ಒರೆಸಿದಾಯಿತು. ಬಟ್ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಐತಂತೆ. ಇಲ್ಲಿ ನೋಡ್ಬೋದು, ಆಗಲೇ ಟೈರ್ ಪಾಲಿಶ್ ಎಲ್ಲ ಹಾಕ್ಬಿಟ್ಟು ಗಾಡಿ ನಿಲ್ಸಿದೆ. ಏನು ಮಾಡೋಕ್ಕಾಗಲ್ಲ, ಮಳೆ ನೋಡ್ತಾರೆ ನೋಡ್ರಿ, ಫುಲ್ಲು ಮೋಡ ಮುಚ್ಕೊಂಬಿಟ್ಟೈತೆ. ನಮ್ಮ ತಮ್ಮನ ಮೊನ್ನೆ ಹೋಗಿದ್ದಂತೆ ಗೋಕರ್ಣ ಆಮೇಲೆ ಗೋವಾ ಕಡೆ ಎಲ್ಲ. ಅವ್ನು ಹೇಳ್ತಾ ಇದ್ದ, ಸಿಕ್ಕಾಪಟ್ಟೆ ಮಳೆ ಐತೆ, ನೋಡ್ಕೊಂಡು ಹೋಗು, ಎಲ್ಲ ಕಡೆ ಜೋರಾಗಿ ಮಳೆ ಬೀಳ್ತೈತೆ ಅಂತ. ಅದಕ್ಕೇ ನೋಡ್ಕೊಂಡು ಹೋಗೋಣ. ಅದಕ್ಕೇ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಕಸ್ಟಮರ್ ಸ್ವಲ್ಪ ಲಗೇಜ್ ಐತೆ ಅಂತಂದರು. ಅದಕ್ಕೇ ಟಾರ್ಪಲ್ ಇವಾಗ ಅರ್ಜೆಂಟಾಗಿ ಟಾರ್ಪಲ್ ತೊಗೊಬೇಕು. ನನ್ನ ಗಾಡಿಗೆ ಟಾರ್ಪಲ್ ಇಲ್ಲ, ಯಾಕಂದರೆ ಮಳೆ ಬಂದರೆ ತಡಿಯೋಕ್ಕೆ ಟಾರ್ಪಲ್ ತೊಗೊಬೇಕು. ಆ ಥರ ಬ್ಲೂ ಕಲರ್ದು ಅಲ್ಲಿ ಹೆಂಗೆ ಕಾಣಿಸ್ತದೆ ಆ ಥರ. ಅದಕ್ಕೇ ಇವಾಗ ಹೊಸಕೋಟೆಯಲ್ಲಿ ಹೋಗಿ ಟಾರ್ಪಲ್ ತೊಗೊಂಡು ಸೀದಾ ಕಸ್ಟಮರ್ ಲೊಕೇಶನ್ ಹತ್ರ ಹೋಗೋಣ. ಬಟ್ ಕ್ರೇಜಿಗಿರುತ್ತೆ ಅಂದ್ಕೊಳ್ರಿ. ಇವತ್ತು ಅಷ್ಟೇ ಫುಲ್ ನೈಟ್ ಜರ್ನಿ. ಬಟ್ ನಿದ್ದೆ ಎಲ್ಲ ಸಖತ್ತಾಗಿ ಮಾಡಿದ್ದೀನಿ. ಬಟ್ ನಿದ್ದೆ ಯಾವುದೇ ಕಣಕ್ಕೂ ಬರಬಾರ್ದು. ಆಮೇಲೆ ಇನ್ನೊಂದೇನಪ್ಪ ವಿಚಾರ ಅಂತಂದರೆ, ನಂದು ನಮ್ಮ ಫ್ರೆಂಡ್ದು 2 ಗಾಡಿ ಹೋಗ್ತಾ ಇರೋದು. ಬಟ್ ಸೇಮ್ ಲೊಕೇಶನ್ನೇ ಒಂದು ಸ್ವಲ್ಪ ಡಿಫ್ರೆಂಟು. ಅವನದು ಬಂದ್ಬಿಟ್ಟು ಕುಕ್ಕೆ 3 ದಿವಸ ಆಲ್ಟ್ ಅಂತೆ. ಕುಕ್ಕೆ 3 ದಿವಸ ಆಲ್ಟು, 3ರಲ್ಲಿ 2 ದಿವಸ ಆಲ್ಟು. ಇನ್ನೊಂದು ದಿವಸ ಅವನು 4 ದಿವಸ, ನಂದು 4 ದಿವಸ. ಅವನು 2 ದಿವಸ ಆಲ್ಟು ಕುಕ್ಕೆಯಲ್ಲಿ ಏನೋ ಪೂಜೆ ಇದೆಯಂತೆ. ಅದಾದಮೇಲೆ ಧರ್ಮಸ್ಥಳ ಅಲ್ಲಿ ಇಲ್ಲಿ ಸ್ವಲ್ಪ ಲೋಕಲ್ಲು. ನಂದು ಆ ಕಡೆಯಿಂದ ಡೈರೆಕ್ಟು ಕರಾವಳಿ ಬಾರ್ಡ್ರಿಂದ ಬರಬೇಕು. ಅವನದು ಇಲ್ಲ. ಬಟ್ 2ನೇ ದಿವಸನೋ 3ನೇ ದಿವಸ ನಂಗೆ ಸಿಗ್ತಾನೆ ಅವನು, ಧರ್ಮಸ್ಥಳದಲ್ಲಿ ಇಲ್ಲಾಂದರೆ ಕುಕ್ಕೆಯಲ್ಲಿ. ನೋಡೋಣ, ಅವನು ತೋರಿಸ್ತೀನಿ. ಸ್ವಾಮಿ ಅಂತ ನಿಮ್ಗೆ ಗೊತ್ತಿರ್ತದೆ. ಬನ್ನಿ ಓಡೋಣ, ಟೈಮ್ ಆಗಿಬಿಡುತ್ತೆ. ಹೊಸಕೋಟೆ ಟೋಲ್ ಹತ್ರನೂ ಈ ಪಾರ್ಟಿ ಜಾಮ್ ಆಗೈತೆ ನೋಡ್ರಿ. ಮಳೆ ಅಂದ್ಬಿಟ್ಟು ಮಳೆ ಬೀಳ್ತಾ ಇಲ್ಲ, ಬಟ್ ಆದ್ರೂ ನೋಡ್ರಿ ಯಾವ ಪಾರ್ಟಿ ಜಾಮ್ ಆಗೈತೆ ನೋಡ್ರಿ. ಅದೇ ಹೊಸಕೋಟೆ ಟೋಲು. ಏನು ಇಷ್ಟೊಂದು ಬೀಳ್ತಾ ಕಾಣಿಸ್ತದೆ ತೊಳೆದಿದ್ರು. ಫುಲ್ಲು ಜಾಮ್ ಅನ್ಕೊಳ್ರಿ. ಟೈಮ್ ಬಂದು ಕರೆಕ್ಟಾಗಿ 7:16. ನಾನು ಕರೆಕ್ಟಾಗಿ 8:15 ಪಾಯಿಂಟ್ ಹತ್ರ ಇರಬೇಕು, ಕಸ್ಟಮರ್ ಲೊಕೇಶನ್ ಹತ್ರ. ಇಲ್ಲಿ ನೋಡ್ರೆ ಇಲ್ಲೇ ಈ ಪಾರ್ಟಿ ಜಾಮ್ ಆಗದ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಹೋಗೋದು. ನಮ್ಮ ಹೊಸಕೋಟೆ ಹತ್ರ ಇದು ಯಾವುದೋ ದೊಡ್ಡದು ಬ್ಯಾನರ್ ಕಟ್ಟೋದು ಇದೆಯಲ್ಲ, ಅದು ಬಿದೋಗಿರೋದಕ್ಕೆ ಎಷ್ಟೊಂದು ಜಾಮ್ ಆಗಿರೋದು. ಇಲ್ಲಿ ನೋಡ್ರಿ, ಜೋರಾಗಿ ಗಾಳಿ ಬೀಸೋದು, ಮಳೆ ಗಾಳಿಗೆ ಬಿದೋಗಿರೋದು ನೋಡ್ರಿ. ಅಪ್ಪ ಸ್ವಾಮಿ, ಎಷ್ಟು ದೊಡ್ಡದು ಬ್ಯಾನರ್ ಇದ್ದಿದ್ದು ಆಲ್ರೆಡಿ ಕಟ್ಟಾಗ್ಬಿಟ್ಟು ಕೆಳಗಡೆ ಬಿದ್ದೋರು. ಅದಕ್ಕೆ ಎಷ್ಟೊಂದು ಜಾಮ್ ಆಗಿರೋದು ರೋಡು. ಆಮೇಲೆ ನಮ್ಮ ಟೋಲ್ ಗೇಟು ಏನು ಮಾಡೋಕ್ಕಾಗಲ್ಲ. ಒಟ್ಟಿನಾಗೆ ಯಾರಿಗೂ ಏನು ಆಗದಿದ್ರೆ ತುಂಬ ಒಳ್ಳೆಯದು. ಯಾರಿಗೂ ಏನು ಆಗಿರ್ಬಾರ್ದು ಅಂತ ಬೇಡ್ಕೊಳೋಣ. ಸ್ನೇಹಿತರೆ, ನಾವು ಹೊಸಕೋಟೆಯಿಂದ ಟಾರ್ಪಲ್ ಎಲ್ಲ ತೊಗೊಂಡು ಸೀದಾ ಇವಾಗ ನಾವು ಬಂದಿರೋದೇ ರೆಗ್ಯುಲರ್ ಬಂಕು, ನಮ್ಮ ಇಂಡಿಯನ್ ಬಂಕ್ಗೆ. ಇಲ್ಲಿ ಇವಾಗ ಸದ್ಯಕ್ಕೆ CNG ನೋಡ್ಬೋದು, ಇನ್ನು 2 ಪಾಯಿಂಟ್ ಐತೆ. ಹಂಗೆ ಪೆಟ್ರೋಲ್ ರಿಸರ್ವ್ ಬಂದೈತೆ. ಅದಕ್ಕೂ ಒಂದು 10 ಲೀಟ್ರ್ ಇಲ್ಲ 11 ಲೀಟ್ರ್ ಹಾಕ್ಸ್ಕೊಂಬಿಡೋಣ ಅಂತ ಇಲ್ಲ ಬಂದಿದ್ದೇನೆ. ಟೈಮು ಕರೆಕ್ಟಾಗಿ 7:15 ಆಗೈತೆ. ಇನ್ನು 1 ಅವರ್ ಐತೆ ಪಿಕಪ್ ಪಾಯಿಂಟ್ಗೆ. ಅರ್ಜೆಂಟಾಗಿ ಹೋಗಬೇಕು. CNGಗೆ ಹಾಕ್ಸ್ಕೊಂಬಿಡೋಣ. ಇನ್ನೂ 2 ಗಾಡಿ ಇವೆ, ಒಂದು ವೈಗ್ನರು, ಒಂದು ಆರ ಐತೆ. ಇದಾದ್ಮೇಲೆ ಫಸ್ಟ್ ಹಾಕಿಸ್ಕೊಂಡು ಸೀದಾ ಇಲ್ಲಿಂದ ಹೊಡ್ತಾರೋಣ. ಇವತ್ತು ಫುಲ್ ನೈಟ್ ಜರ್ನಿ, ಕಾಂಪ್ರಮೈಸೇ ಇಲ್ಲ ಇವತ್ತು ಡ್ಯೂಟಿಯಲ್ಲಿ. ನಿದ್ದೆಗಿದ್ದ ಬರುತ್ತೆ ಅನ್ನೋದು. ನಾನ್ ಸ್ಟಾಪ್ ಹೊಡಿತಾರೋಣ ಕಿಚ್ಕೊಂಡು. ಬನ್ನಿ ಹೋಗೋಣ. ಹಂಗೆ ಮತ್ತೆ ಏನು ಮಾಡ್ಬೋದು ಅಂತ ನೋಡೋಣ. ಯಾಕಂದ್ರೆ ಒಂಥರ ಎಕ್ಸೈಟ್ ಆಗ್ತೈತೆ. ಮಳೆ ಫುಲ್ಲು ಮಳೆ ಅಂತ ನಮ್ಮ ಹುಡುಗ ಹೇಳ್ತಾವನೆ. ಆಲ್ರೆಡಿ ಆ ಕಡೆ ಹೋಗಿರೋಣ, ನೋಡೋಕೆ ಹೆಂಗಿರುತ್ತೋ. ಈಗ ಸದ್ಯಕ್ಕೆ ಇಲ್ಲೇನು ಹೊಸಕೋಟೆಲ್ಲೇನು ಮಳೆ ಇಲ್ಲ, ಆಲ್ರೆಡಿ ಬಿದ್ದು ನಿಂತೋಗೈತೆ. ಬಿದ್ದಿರೋದಕ್ಕೆ ಆಲ್ರೆಡಿ ಅಲ್ಲಿ ಪೋಲೆಲ್ಲ ಬಿದ್ದೋಗ್ಬಿಡೈತೆ. ನೋಡೋಣ ಏನಾಗುತ್ತೆ ಕತೆ ಅಂತ ಮುಂದೆ ಹೋಗ್ತಾ. ನೈಟ್ ಜರ್ನಿಯಲ್ಲಿ CNG ಇದೆ ಒಂದು ದೊಡ್ಡ ತಲೆನೋವು. ಬನ್ನಿ CNG ಹಾಕ್ಸ್ಕೊಂಬಿಡೋಣ. ಸ್ನೇಹಿತರೆ, ಫೈನಲಿ ಕಸ್ಟಮರ್ ಲೊಕೇಶನ್ ರೀಚ್ ಆಗಿದ್ದೀನಿ. ನೋಡ್ಬೋದು, ನಮ್ಮ ಬಲರಾಮನ ಇಲ್ಲಿ ಹಾಕಿದ್ದೀನಿ. ಈಗ ಕಸ್ಟಮರ್ ಅಪಾರ್ಟ್ಮೆಂಟು. ಈಗ ಪಿಕಪ್ ಮಾಡಿಕೊಂಡು ಸೀದಾ ಹೊಡ್ತಾ ಇರೋದೆ ನಾನ್ ಸ್ಟಾಪು ಗೋಕರ್ಣ ಕಡೆ. ಫಸ್ಟ್ ಗೋಕರ್ಣ ಇರೋದು ನಮ್ಮದು ಪ್ಲ್ಯಾನು. ಕಸ್ಟಮರ್ ಬರಲಿ, ಹೆಂಗೋರು ಏನೋ ಅಂತ ನೋಡಲಿಲ್ಲ ಕಸ್ಟಮರ್ನ. ಈಗ ಫಸ್ಟ್ ಟೈಮ್ ಅವ್ರು ಮೀಟ್ ಆಗ್ತಿರೋದು. ಫಸ್ಟ್ ಕಸ್ಟಮರ್ ಬರ ಎಷ್ಟೊತ್ತು ಬರ್ತಾರೋ. ನಮ್ಮ ಬಲರಾಮನ್ ತೊಳೆದಿರೋದೆಲ್ಲ ವೇಸ್ಟ್ ಆಗುತ್ತೆ ನೋಡ್ರಿ. ಯಾವ ಪಟ್ಟಿ ಗಲೀಜು ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಗಲೀಜು. ಇಲ್ಲೆಲ್ಲ ಫುಲ್ ಗಲೀಜು. ಈ ಕಡೆ ಅಂತ ನೋಡಿ ರನ್ನಿಂಗ್ ಬೋರ್ಡ್ ಫುಲ್ ಗಲೀಜು. ಟೈರಿಗೆ ಪಾಲಿಶ್ ಹಾಕಿದೆಲ್ಲ ವೇಸ್ಟ್ ಆಗೋಯ್ತು, ಫುಲ್ ಮಳೆ. ಬಟ್ ಇವಾಗ ಕಂಟ್ರೋಲ್ ಆಗೈತೆ, ಮಳೆ ಬೀಳ್ತಲ್ಲ ಹೆಂಗೋ. ಮುಂದೆ ಆನ್ ದಿ ವೇ ರೋಡಲ್ಲಿ ಅದು ಹೆಂಗೈತೋ ಗೊತ್ತಿಲ್ಲ, ನೋಡೋಣ. ಬಟ್ ಮಳೆ ಬೀಳ್ದಿದ್ರೇ ಚೆನ್ನಾಗಿರ್ತದೆ, ಒಂಥರ ಫುಲ್ ಸೇಫ್ಟಿ ಅಂದ್ಕೊಳ್ರಿ ನಮಗೇನೆ.
ಮಳೆ ಜಾಸ್ತಿ ಬಿದ್ದಷ್ಟು ವಿಸಿಬಿಲಿಟಿ ಸ್ವಲ್ಪ ಕಮ್ಮಿ ಆಗಿಬಿಡ್ತದೆ ಆ ಕಾರಣದಿಂದ. ಅದು ಸಿಂಗಲ್ ರೋಡ್ ಆದಮೇಲೆ ಅಂತೂ ಇನ್ನೂ ತಲೆನೋವು. ಹೈವೇ ಟು ಹೈವೇ ಇದ್ದಾಗ ಏನೋ ಅನ್ಸಲ್ಲ, ಡಬಲ್ ರೋಡ್ ಇದ್ದಾಗ. ಸಿಂಗಲ್ ರೋಡ್ ಇದ್ದಾಗೇನೋ ಸ್ವಲ್ಪ ಹಿಂಸೆ, ಇದರ ಆಪೋಸಿಟ್ ಬರೋ ಲೈಟ್ಗಳಿಗೆ ಸ್ವಲ್ಪ ಏನು ಕಾಣೋದಿಲ್ಲ, ಆ ಥರ ಆಗ್ಬಿಡುತ್ತೆ. ಬನ್ನಿ ಫಸ್ಟು ಪಿಕಪ್ ಮಾಡ್ಕೊಂಬಿಡೋಣ. ಆಮೇಲೆ ಟಾರ್ಪಲ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ರೀ ಹೆಂಗೈತೆ ಟಾರ್ಪಲ್ ಅಂತ ನಿಮಗೆ. ಜಸ್ಟ್ 200 ರೂಪಾಯಿ ಅಷ್ಟೇ, 12x12 ತೊಗೊಂಡಿರೋದು. ಸಿಕ್ಕಾಬಿಡ ದೊಡ್ಡದು ಟಾರ್ಪಲು, ತೋರಿಸ್ತೀನಿ ನೋಡಿರಿ ನಿಮಗೆ. ಒಳಗಡೆ ಐತೆ ನೋಡಿರಿ, ಇದೆ ಬ್ಲೂ ಕಲರ್ ಟಾರ್ಪಲ್ ತೊಗೊಂಡಿರೋದು. 12x12 ಇದು, ಸಿಕ್ಕಾಬಿಟ್ಟ ದೊಡ್ಡದು. ಬಟ್ ಪ್ರೈಸ್ ಜಾಸ್ತಿ ಅಂದ್ಕೊಂಡಿದೆ. ಬಟ್ 200 ರೂಪಾಯಿ ಅಷ್ಟೇ, ಅದು ಪರವಾಗಿಲ್ಲ. ಆರಾಮಾಗಿ ಕೆಳಗಡೆ ಹಾಸ್ಕೊಂಡು ಒಂದು 3 ಜನ ಮಲ್ಕೊಬೋದು, ಅಷ್ಟು ದೊಡ್ಡದಾಗಿದೆ ಟಾರ್ಪಲ್ಲು. ಇರಲಿ ಸೇಫ್ಟಿಗೆ. ನೋಡೋಣ ಲಗೇಜ್ ಎಷ್ಟಾಯಿತು ಅಂತ. 4 ಜನ ಇರೋದು, ಆದ್ರೂ ನಂದು ಸಾಮಾನು ಅಂದರೆ ನನ್ನ ಲಗೇಜು 4 ದಿವಸಕ್ಕೆ ಏನು ಬೇಕು ಐಟಮ್ ಎಲ್ಲ ಎತ್ತಿಕೊಂಡಿದ್ದೀನಿ. ಇದು ಟಾರ್ಪಲ್ಲು ಬಂದಮೇಲೆ ನೋಡೋಣ ಲಗೇಜ್ ಎಷ್ಟಾಯಿತು ಅಷ್ಟು ನೋಡ್ಬಿಟ್ಟು ಕಟ್ಟೋಣ. ಆದರೆ ಫೈನಲಿ ಟಾರ್ಪಲ್ಲು ಮತ್ತು ಲಗೇಜ್ ಎಲ್ಲ ಕಟ್ಟಿದ್ದಾಯಿತು. ಯಪ್ಪ ಸಾಕಾಗೋಯ್ತು ಕಟ್ಟೋ ಸದ್ಯ. ಫುಲ್ ರೋಸ್ಟ್ ಅನ್ಕೊಳ್ರಿ, ಫುಲ್ ಬೆವರೇ ಬಂದ್ಬಿಡ್ತು. ಯಪ್ಪ ಫಸ್ಟ್ ಟೈಮ್ ಬರೀ ಗಾಡಿ ಮೇಲೆ ಟಾರ್ಪಲ್ ಹಾಕಿ ಕಟ್ತಾರದು ಕೆರಿಯರು. ಯಪ್ಪ ಸಾಕಾಗೋಯ್ತು. ಬಂದು ಕಸ್ಟಮರ್ ಕೂತ್ಕೊಂತವ್ರೆ. ಇಲ್ಲೊಂದು ಸೀದಾ ಕರ್ಕೊಂಡು ಹೋಗ್ಬಿಡೋಣ ನಾನ್ ಸ್ಟಾಪು. ಒಂದು ಸ್ವಲ್ಪ ಸೈಡ್ಗೆ ಹಾಕಿ ವಾಷಿಂಗ್ ಮಿಷನ್ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಹೊಡ್ತಾರದೆ. ಬನ್ನಿ ಹೊಡೋಣ. ಚಲೋ ನೋಡ್ರಿ ಯಾರು ಸಿಕ್ಕವ್ರೆ, ನಮ್ಮ ಶ್ರೀರಾಮ ಸಿಕ್ಕವ್ರೆ. ಕರೆಕ್ಟಾಗಿ ತುಮಕೂರು ಹತ್ರ ಸಿಗ್ದ ಇವನು. ನಾನು ಬರ್ತಾಯಿದ್ದೆ ತುಮಕೂರು ಹತ್ರ, ಟೀಗೆ ಸೈಡ್ಗೆ ಹಾಕಿದೆ. ಆ ಗ್ಯಾಪಲ್ಲಿ ನಾನು ಮುಂದೆ ಪಾಸ್ ಆಗಿಬಿಡೋನೆ. ಸರಿ ಆಯಿತು ಅಂದ್ಬಿಟ್ಟು ನನಗೆ ಬರ್ತಾಯಿದ್ದೀನಿ. ಅಣ್ಣ ಗಾಡಿ ಎಲ್ಲೋ ನೋಡಿದ್ದೀನಲ್ಲ ಇದನ್ನು ನಂಬರು ಅಂದ್ಬಿಟ್ಟು ನೋಡ್ತಾ ಇದ್ರೆ ಅಣ್ಣ ಇವರು ಹುಡುಗರನ್ನ ಹಾಕ್ಕೊಂಡು ಚಿತ್ರದುರ್ಗ ಹೋಯ್ತವನೆ. ಇದೆ ನೋಡ್ರಿ ಅವ್ನ ಗಾಡಿ. RTT ಸ್ಟಿಕ್ಕರ್ ಇನ್ನೂ ತೆಗ್ದಿಲ್ಲ, ಇನ್ನೂ ಹಂಗೆ ಇಟ್ಟವನೆ. ರಾಜ್ಕುಮಾರು ಪ್ರೇಮಿಗಳು ನಾವು. ರಮೇಶ್ ಅವರು ಪ್ರೇಮಿಗಳಂತೆ. ಹಂಗೆ ಇವನ ಜೊತೆ ಮಾತಾಡ್ಕೊಂಡು ಅಲ್ಲಿಂದ ಟೈಮ್ ಪಾಸ್ ಮಾಡ್ಕೊಂಡೆ. ವೀಡಿಯೋ ಶೂಟ್ ಮಾಡಲಿಲ್ಲ. ತುಮಕೂರು ಟೋಲಿಂದ ಡೈರೆಕ್ಟಾಗಿ ಇಲ್ಲಿವರೆಗೂ ಯಾವುದೋ ಒಂದು CNG ಬಂಕಿತ್ತು. ಯಾವುದಿದೆ ಯಾವ್ಯಾರೇನು HP ಬಂಕಿದು. ಹಿರಿಯೂರು ಹತ್ತತ್ರ ಆಲ್ಮೋಸ್ಟ್ ಆಲು. ಶಿರಾ ಬಿಟ್ಟು ಒಂದು 30 ಕಿಲೋಮೀಟ್ರ್ ಬಂದಿದ್ದೀರಿ. ಅಲ್ಲಿ ರೈಟ್ ಸೈಡ್ಗೆ ಐತಿದ್ದು. ನಾವು ತಿರ್ಗಾ ಇವಾಗ ಲೆಫ್ಟ್ ಸೈಡ್ಗೆ ಹೋಗಬೇಕು ಸರ್ವಿಸ್ ರೋಡಲ್ಲಿ. ಅದಕ್ಕೆ ನಾನು CNG ಹಾಕ್ಸ್ಕೊಂಡು ಇಲ್ಲೇ ಅಂತ ಇಲ್ಲಿಗೆ ಬಂದು. 200 ಐತೆ ಪ್ರೆಷರು. ಇಲ್ಲಿ ಹಾಕ್ಸಿದ್ರೆ ಗೋಕರ್ಣ ಹೋಗುತ್ತಲ್ಲ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ನೋಡಬೇಕು ಏನು ಮಾಡೋದು ಅಂತ. ಇನ್ನೊಂದು ಸರಿ ಹಾಕಿಸ್ಬೇಕು ಪಕ್ಕ, ಅದಂತೂ 100%. ಇವಾಗ ಚಿತ್ರದುರ್ಗವರೆಗೂ ನನಗೆ ಒಂದು ಕಂಪ್ನಿ ಕೊಡ್ತಾನೆ. ಅವ್ನು ಸ್ವಾಮಿ ಆಲ್ಮೋಸ್ಟ್ ಅಲ್ಲಿ ಕುಣಿಗಲ್ ಬಿಟ್ಟು ಯಡೂರು ಬಿಟ್ಟು ಮುಂದೆ ಹೋಯ್ತಾವನೆ. ಅವನು ಯಾವುದೋ ಫೋನ್ ಬಂದು ಕಟ್ ಮಾಡ್ದ. ಅವನು ಇಷ್ಟದಲ್ಲಿ ಏನಲ್ಲೇ ಇದ್ದ. ಹೋಗೋಣಂತೆ. ಹಂಗೆ ಇವಾಗ ಸ್ಪಾನ್ಸರು ಇವನೇ, CNG ಇವನೇ ಹಾಕಿಸ್ತಾರಂತೆ ಇವಾಗ ನನ್ನ ಗಾಡಿಗೆ. ಹಾಕ್ಸ ಅದಕ್ಕೆ ಮುಂಚ್ಕೊಂಡ್ಲಿ. ಬನ್ನಿ ಹೋಗೋಣ ಇಲ್ಲಿಂದ ಡೈರೆಕ್ಟಾಗಿ. ದಾವಣಗೆರೆ ಬಿಟ್ಟು ಮುಂದೆ ಆದಂಗೂ ಸಿಗ್ತದೆ. ಸರಿ, ನೀನು ಚಿತ್ರದುರ್ಗ ದಾವಣಗೆರೆವರೆಗುನಾ? ಹ್ಞೂ ಅಣ್ಣ, ದಾವಣಗೆರೆವರೆಗೂ. ನಾನು ಚಿತ್ರದುರ್ಗ ಅನ್ಕೊಂಡಿದ್ದೆ. ದಾವಣಗೆರೆವರೆಗೂ ಕಂಪ್ನಿ ಕೊಡ್ತಾನೆ ಇವಾಗ. ರಾಣಿಬೆನ್ನೂರು ಹತ್ತತ್ರ. ಬರೀ ಇವಾಗ CNG ಕರೆಕ್ಟಾಗಿ ನಮಗೆ 623 ಹಿಡಿಸೈತೆ. ಪೇ ಮಾಡ್ಬಿಟ್ಟು ಹೋಗೋಣ. ಸ್ನೇಹಿತರೆ, ಫೈನಲಿ ನನ್ನ ಲೊಕೇಶನ್ ರೀಚ್ ಆಗಿದ್ದೀನಿ. ಗೋಕರ್ಣ ಬಂದೆ. ಕರೆಕ್ಟಾಗಿ ಇನ್ನೊಂದು 9 ಕಿಲೋಮೀಟ್ರ್ ಐತೆ ಅವ್ರ ಹೋಮ್ ಸ್ಟೇಗೆ. ಯಪ್ಪ ದೇವರೇ, ಕರೆಕ್ಟಾಗಿ ಎಲ್ಲಿವರೆಗೂ ಬಂತು ಗೊತ್ತಾ? ಶಿರಾವರೆಗೂ ನೋಡಿ, ಇಲ್ಲೈತಲ್ಲ ಶಿರಾ, ಇಲ್ಲಿವರೆಗೂ ಬಂತು CNG. ಆ ಸಿಟಿ ದಾಟಾಯ್ತಾ ಇದ್ದಂಗೆ CNG ಡಮಾರ್. ಎಲ್ಲೂ ಸಿಗಲಿಲ್ಲ. ಇವಾಗ ಪ್ರೆಸೆಂಟು ಗೋಕರ್ಣ CNG ಇಂಡಿಯನ್ ಬಂಕಲ್ಲಿದ್ದೀನಿ. CNG ಹಾಕ್ಸ್ತಾ ಇದ್ದೀನಿ. ಇನ್ನೂ 3 ಗಾಡಿ ಅವೆ. ಇವ್ರು ಒಂದೊಂದೇ ಗಾಡಿಗೆ ಹಾಕ್ತವ್ರೆ. ಯಪ್ಪ ನನಗಂತೂ ರಾತ್ರಿ ಎಲ್ಲ ಫುಲ್ ರೇಂಜಿಗೆ ರೋಸ್ಟ್ ಅಂದ್ಕೊಳ್ರಿ. ಬಟ್ ಹೆವಿ ಏನಿಲ್ಲ, ಯಾಕಂದರೆ ಕಂಪ್ನಿ ಇತ್ತು. ನಮ್ಮ ಹುಡುಗ ದಾವಣಗೆರೆವರೆಗೂ ಕಂಪ್ನಿ ಕೊಟ್ಟ. ಅಲ್ಲಿವರೆಗೂ ಒಳ್ಳೆ ಮಜಾ ಮಾಡ್ಕೊಂಬಂದ್ರಿ ಇಬ್ಬರು ಮಾತಾಡ್ಕೊಂಡು. ಅದಕ್ಕೇನು ವೀಡಿಯೋ ಏನು ಶೂಟ್ ಮಾಡಲಿಲ್ಲ. ಅಕ್ಕಪಕ್ಕ ಮಾತಾಡ್ಕೊಂಡು ಬಂದರೆ. ಅದ್ರ ಜೊತೆ ಇನ್ನೊಬ್ಬ ಹೇಳೋದಲ್ಲ ಸ್ವಾಮಿ ಅಂತ, ಅವನು ಆಲ್ರೆಡಿ ಹೋಗ್ಬಿಟ್ಟು ಕಾಲೆತ್ಕೊಂಡು ಮಲ್ಕೊಂಬಿಟ್ಟವನೆ ಕುಕ್ಕೆಯಲ್ಲಿ. ಅವ್ನು ಎಷ್ಟೊತ್ತು 4:15 ರೀಚ್ ಆಗ್ಬಿಟ್ಟವ್ನು ಕುಕ್ಕೆ. ಅವ್ನು ಬಿಟ್ಟಿದ್ದೆ ಎಷ್ಟೊತ್ತಿಗೆ 10 ಗಂಟೆ 10:10 ಆಗಿತ್ತು ಅವ್ನು ಬಿಡೋಕ್ಕೆ ಬೆಂಗಳೂರು. 4:15 ಬಂದು ರೀಚ್ ಆಗಿಬಿಟ್ಟ. ಅವನು ಮಲ್ಕೊಂಬಿಟ್ಟ. ಆಮೇಲೆ ನನಗೆ 4 ಗಂಟೆಯಿಂದ ಶುರು ಆಯಿತು. ಒಂದು ರೇಂಜಿಗೆ ನಿದ್ದೆ ತೆಳ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು CNG ಹಾಕ್ಸೋಕ್ಕೆ ಸೈಡ್ಗೆ ಹಾಕಿದ್ದೇನೆ. CNG ಫುಲ್ ಮಾಡಿಸ್ಕೊಂಡು ನೋಡ್ರಿ, 2 ಫುಲ್ಲು ರಿಸರ್ವ್ಗೆ ಬಂದುಬಿಡೈತೆ. CNG ಫುಲ್ ಡ್ರೈ. ಇದು ಆಲ್ರೆಡಿ ರಿಸರ್ವ್ಗೆ ಬಂದೈತೆ. ನಾನು ಹಾಕ್ಸಿದ್ದು 800 ರೂಪಾಯಿಗೆ ಹಾಕ್ಸಿದ್ದೆ. ಅಂದರೆ 8 ಲೀಟ್ರ್ ಹಾಕ್ಸಿದ್ದೆ ಪೆಟ್ರೋಲು. ಅದು ಡಮರು. ಈಗ CNG ಫುಲ್ ಮಾಡಿಸ್ಕೊಂಬಿಡೋಣ ಬನ್ನಿ. ಇದು ಹಾಕ್ಸ್ಕೊಂಬಿಟ್ರೆ ಟೆನ್ಷನ್ ಇರೋಲ್ಲ. ಆರಾಮಾಗಿ ಇಲ್ಲೆಲ್ಲ ಓಡಾಡಿಕೊಂಡು ನೆಕ್ಸ್ಟು ಇದಾದಮೇಲೆ ನಾವು ಇಡಗುಂಜಿ ಗಣಪತಿ ಮಹಾಗಣಪತಿ ಟೆಂಪಲ್ಗೆ ಹೋಗಬೇಕು. ಅದು ಮುಗಿಸ್ಕೊಂಡು ಡೈರೆಕ್ಟಾಗಿ ಮುರುಡೇಶ್ವರಲ್ಲಿ ಇವತ್ತು ಹಾಲ್ಟ್. ಇಷ್ಟು ಪ್ಲ್ಯಾನಿಂಗ್ ಇವತ್ತಿಂದು ಡೇ 1. ಚೆನ್ನಾಗಿದೆ ಅಂದ್ಕೊಳ್ರಿ. ಬಟ್ ಎಲ್ಲೂ ಮಳೆ ಬರಲಿಲ್ಲ. ಲೈಟಾಗಿ ಹನಿ ಬಂತು. ಎಲ್ಲಿ ಕುಮಟಾ ಹತ್ತತ್ರ ಬರಬೇಕಾದ್ರೆ. ಅದು ಬಿಟ್ಟರೆ ಇನ್ನೆಲ್ಲೂ ಮಳೆ ಬರಲಿಲ್ಲ. ಗಾಡಿ ಮಾತ್ರ ಒಂದು ರೇಂಜ್ ಗಲೀಜಾಗಿದೆ. ಯಾಕಂದರೆ ನಿನ್ನೆ ಮೊನ್ನೆ ಬಿದ್ದಿರೋ ಮಳೆಯಿಂದ ಗಾಡಿ ಒಂದು ರೇಂಜ್ ಗಲೀಜಾಗೈತೆ. ಇವ್ರೇನು ಹೆವಿ ಸ್ಲೋ ಆಗ್ತಾಯಿದ್ರು, ಹೆವಿ ನಿಧಾನಕ್ಕೆ ಆಗ್ತವ್ರೆ ಗಾಡಿಗಳು. ಅದೇನಕ್ಕೆ ಅಂತ ಗೊತ್ತಿಲ್ಲ. ಬೇಗ ಹಾಕಿಬಿಟ್ಟಿದ್ರೆ ಪಟ್ಟಂತ ಹೋಗ್ಬಿಡ್ಬೋದಾಗಿತ್ತು. ನೋಡ್ರಿ, ವೈಟ್ ಬೋರ್ಡ್ಗಳನ್ನು CNG ಐತೆ. ರೇರ್ ವೈಟ್ ಬೋರ್ಡ್ಗಳನ್ನ ನೋಡೋದು CNG ಗಾಡಿಗಳನ್ನ. ಬಟ್ ಒಂದೊಂದು ಅವಾಗ ಅಡ್ಡ ಸಿಗ್ತವೆ. ಹಿಂಗೆ ಹಾಕಿಸ್ಕೊಂಬಿಡೋಣ ಬನ್ನಿ ಫುಲ್ಲಾಗಿ.
ಸ್ನೇಹಿತರೆ ಎಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು. ಯಪ್ಪ ಕರೆಕ್ಟಾಗಿ ಇಲ್ಲಿ ನಾವು ಇವ್ರು ಹೋಮ್ ಸ್ಟೇಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲಿ 8 ಗಂಟೆ ಆಗಿಬಿಟ್ಟಿತ್ತು. CNG ಗಿಂಜೆಲ್ಲ ಫಿಲ್ ಮಾಡಿಸ್ಕೊಂಡು ನಮ್ಮ ಬಲರಾಮನ ಇಲ್ಲಿ ಹಾಕಿದ್ದೀನಿ. ಸದ್ಯಕ್ಕೆ ಇದು ಯಾವುದೋ ಒಂದು ಚಿಕ್ಕದಾಗ ಹೋಮ್ ಸ್ಟೇ ಮಾಡೋದು, ಜಸ್ಟ್ ಇದೊಂದು 3 ಅವರ್ಗೆ ಅಷ್ಟೇ. ಅವ್ರು ಫ್ರೆಶ್ ಅಪ್ ಆಗೋಕ್ಕೋಸ್ಕರ ಒಂದು ಹೋಮ್ ಸ್ಟೇ ಮಾಡಿರೋದು. ಈಗ ಅಲ್ಲೆಲ್ಲ ಫ್ರೆಶ್ ಅಪ್ ಎಲ್ಲ ಮುಗಿದಾದ್ಮೇಲೆ ಡೈರೆಕ್ಟಾಗಿ ಓಡ್ತಾ ಇರೋದು. ನಾನೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟೆ. ನನಗೆ ರೂಮ್ ಕೊಟ್ಟಿದ್ರು ಹೋಗಿ ಫ್ರೆಶ್ ಅಪ್ ಹಾಕ್ಕೊಳ್ಳಿ ಅಂತ. ಹೋಗಿ ಆರಾಮಾಗಿ ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಏನೆಲ್ಲ ಮಾಡಿಕೊಂಡು, ಯಪ್ಪ ಆಗಲ್ಲಪ್ಪ ಈ ಬಿಸಿಗೆ ತಡೆಯೋಕ್ಕೆ, ಹೋಗಿ ಪಟ್ಟಂತ ಎಲ್ಲ ಸ್ನಾನ ಏನೆಲ್ಲ ಮಾಡಿಕೊಂಡು ರೆಡಿಯಾಗಿ ನಿಂತಿದ್ದೀನಿ ಇವಾಗ. ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ದೇವಸ್ಥಾನ ಮುಗಿಸ್ಕೊಂಡು ನಾಷ್ಟ ಗಿಷ್ಟ ನೋಡ್ಬೇಕು ಏನು ಮಾಡ್ತಾರೆ ಕತೆ ಅಂತ ಇನ್ನೂ ಐಡಿಯಾ ಇಲ್ಲ. ಬಟ್ ನನ್ನ ಯಾವುದು ಕ್ಯಾರಿಯರ್ ಏನು ಕಟ್ಟಿದ್ದೆ ಟಾರ್ಪಲ್ ಸರಿಯಾಗಿ ಕಟ್ಟಿರಲಿಲ್ಲ ಆವಾಗಲೇ. ಫುಲ್ಲೆಲ್ಲ ಗಾಳಿಗೆ ಆರೋಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ಕ್ಲೀನಾಗಿ ಮತ್ತೆ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಕಟ್ಕೊಂಡಿದ್ದೀನಿ ಮತ್ತೆ ಇವಾಗ. ಅದರದ್ದು ಯಾಕೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅನಿಸುತ್ತೆ. ಫುಲ್ಲೆಲ್ಲ ಸಿಪ್ಪೆ ಎಲ್ಲ ಉದ್ರೋಗ್ಬಿಟ್ಟೈತೆ ಗಾಳಿಗೆ. ಅದಕ್ಕೆ ನಾನು ಮತ್ತೆ ಕ್ಲೀನಾಗಿ ಕಟ್ಕೊಂಡಿದ್ದೀನಿ. ನಾಳೆ ಇನ್ನೊಂದು ತೊಗೊಂಡ್ರೆ ಆಯಿತು. ನಮ್ಮ ಬಲರಾಮ ಸದ್ಯಕ್ಕೆ ಈ ಲುಕ್ಕಲ್ಲಿ ಅವನೇ. ಮಳೆ ಬಂದು ನಿಂತೋಯ್ತು ಇವಾಗ ಜಸ್ಟು ನೋಡ್ರಿ, ಮಳೆ ಬಂದು ಜಸ್ಟ್ ಇವಾಗ ನಿಂತೈತೆ. ಮತ್ತು ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಕಸ್ಟಮರ್ಗೆ ವೆಯ್ಟಿಂಗು. ಬಂದಿದ ತಕ್ಷಣ ಸೀದಾ ದೇವಸ್ಥಾನ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ನಾಷ್ಟ ಮಾಡ್ಬೇಕು. ಯಾಕಂದರೆ ನೈಟು ಊಟ ಮಾಡಿಲ್ಲ ನಾನು. ಆ ಕಾರಣದಿಂದ ಸಿಕ್ಕಾಬಿಟ್ಟೆ ಹೊಟ್ಟೆ ಸಿತೈತೆ. ಫಸ್ಟ್ ಹೋಗಿ ಊಟ ಮಾಡ್ಬೇಕು ಇವಾಗ. ನೋಡಿ ಇದನ್ನು ಹೇಳಿದ್ದು ಬ್ಲೂ ಕಲರ್ ಐತಲ್ಲ, ಇದೆಲ್ಲ ಪೇಪರ್ಗಳು ಅದೆಲ್ಲ ಟಾರ್ಪಲ್ದೆ ಫುಲ್ಲೆಲ್ಲ ಆರ್ಬಿಟ್ಟೈತೆ. ಆಮೇಲೆ ಇನ್ನೊಂದು ನನ್ನ ನೋಡಿರಿ ನನ್ನ ನಸೀಬ್ ಹೆಂಗೈತೆ. ನನ್ನ ಎಷ್ಟು ಬ್ಯಾಡ್ ಲಕ್ ಅಂತಂದರೆ ಟೈರ್ ಪಂಚರ್ ಆಗೈತೆ. ಅದು ಎಲ್ಲಿ ಹೊಡೆದೈತೋ ಗೊತ್ತಿಲ್ಲ, ಮಳೆ ಹೊಡೆದೈತೋ ಕಲ್ಲು ಹೊಡೆದೈತೋ ಗೊತ್ತಿಲ್ಲ, ಫುಲ್ ಫ್ಲ್ಯಾಟಾಗಿ ಕೂತ್ಕೊಂಡ್ಬಿಟ್ಟೈತೆ. ಅರ್ಜೆಂಟಾಗಿ ಕಸ್ಟಮರ್ ಬರೋಕ್ಕಿಂತ ಮುಂಚೆ ಪಟ್ಟಂತ ಸ್ಟೆಪ್ನಿ ಚೇಂಜ್ ಮಾಡಿ ಹಾಕ್ಬಿಡೋಣಂತೆ. ಇದೇನೋ ನಾವು ಮುಂಚೆ ನೋಡ್ಕೊಂಡಿದ್ರೆ ಸ್ನಾನನೂ ಮಾಡ್ತಾ ಇರಲಿಲ್ಲ. ಈ ಸ್ಟೆಪ್ನಿ ಬಿಚ್ಚು ಹಾಕಿದ್ಮೇಲೆ ಸ್ನಾನ ಮಾಡ್ಬೋದಾಗಿತ್ತು. ಇದನ್ನು ಬಿಚ್ಚು ಹಾಕಷ್ಟೇ ತಿರ್ಗಾ ಸ್ನಾನ ಮಾಡ್ದಂಗೆ ಆಗುತ್ತದೆ ಈ ಸೆಕೆಯಲ್ಲಿ, ಈ ಹಬೆಯಲ್ಲಿ. ಯಪ್ಪ ಪಟ್ ಅಂತ ಬಂದು ಬಿಚ್ಬಿಡೋಣ ಬನ್ನಿ ಕಸ್ಟಮರ್ ಬರೋಷ್ಟೊತ್ತಿಗೆ. ಇನ್ನು ಮತ್ತೆ ಅವ್ರು ಬಂದು ಅವ್ರು ನಿಂತ್ಕೊಂಡು ಅವರೊಂದು ಅದೊಂದು ಬೇಜಾರು ಮಾಡ್ಕೊತಾರೆ. ಇದೇ ಫಸ್ಟ್ ಟೈಮ್ ನನ್ನ ಟ್ರಿಪ್ಪಲ್ಲಿ ಈ ಥರ ಪಂಚರಾಗಿ ಗಾಡಿ ನಿಂತ್ಕೊಂಡಿರೋದು. ಬಟ್ ಹೆಂಗೋ ಇಲ್ಲೇ ಬಂದು ನಿಂತ್ಕೊಂಡಿದ್ದು, ರೋಡಲ್ಲಿ ಹೆಂಗೋ ನಿಂತ್ಕೊಂಡಿಲ್ಲ. ಬರೀ ಚಕ ಅಂತ ಬಿಚ್ಬಿಡೋಣ ಗಾಡಿದು. ನಮ್ಮ ತಾಯಿ ಹಣೆಗೂ ಆಗಲ್ಲಪ್ಪ ಈ ಹಬೆ, ಈ ಬಿಸಿಯಲ್ಲಿ. ಯಪ್ಪ ಸ್ವಾಮಿ ಬಿಸಿಲೇನೂ ಅನಿಸ್ತಾ ಇಲ್ಲ, ಬಟ್ ಸೆಕೆ ದೆಗೆಯತೈತೆ. ನಾನು ಜಾಕ್ ಹಾಕಿ ಟೈರ್ ಬಿಚ್ಚೋಷ್ಟೊತ್ತಿಗೆ ಸ್ಥಾನನೇ ಆಗೋಯ್ತು ಅನ್ಕೊಳ್ರಿ. ಫುಲ್ ಬೆವ್ತೋಗ್ಬಿಟ್ಟಿದ್ದೀನಿ, ನೆಂದೋಗ್ಬಿಟ್ಟೆ ಶರ್ಟು ನನ್ನ ಮೇಲೆ ಹಣೆಗೂ. ಯಪ್ಪ ಸ್ವಾಮಿ ಕಾರಲ್ಲೆಲ್ಲ ಜಾಕೆಲ್ಲ ಫುಲ್ ಟೈರೆಲ್ಲ ಫಿಟ್ಟಿಂಗ್ ಎಲ್ಲ ಆದಮೇಲೆ ಸ್ಟೆಪ್ನಿ ಎಲ್ಲ ಹಾಕಿದಾದ್ಮೇಲೆ AC 3 ಪಾಯಿಂಟ್ ಇಟ್ಕೊಂಡು ಕೂತಿದ್ದೀನಿ. ಆಯ್ತಾ ಇಲ್ಲ, ಇದು ಯಾವುದು ನಾಣ ಬೇರೆ ಬಂದ್ಬಿಡೋದು. ಆಯ್ತಲ್ಲಪ್ಪ ದೇವ್ರೇ, ಈ ಪಾರ್ಟಿ ಸೆಕೆ ಇರ್ತದೆ ಈ ಪಾರ್ಟಿ ಅಂದ್ಕೊಂಡಿರ್ಲಿಲ್ಲ ಗುರು. ಅಯ್ಯಪ್ಪ ಟೈರ್ ಬಿಚ್ಚಿ ಹಾಕಷ್ಟೊತ್ತಿಗೆ ಪ್ರಾಣ ಹೋದಂಗೆ ಆಗೋಯ್ತು. ಟೈರನ್ ಬಿಚ್ಚಿ ಈಸಿ ಇತ್ತು, ಬಟ್ ಈ ಸೆಕೆಗೆ ಸ್ನಾನ ಮಾಡ್ದಂಗೆ ಆಗೋಯ್ತು. ಆಮೇಲೆ ಬೇಜಾರಾಯ್ತು ಒಂದು ನಿಮಿಷ. ಹತ್ತರಿಕೆ ಇದು ಫಸ್ಟೇ ನೋಡ್ಕೊಂಬಿಟ್ಟಿದ್ರೆ ಇದು ಮಾಡಿದಾದ್ಮೇಲೆ ಸ್ನಾನಕ್ಕೆ ನಾವು ಹೋಗ್ಬೋದಾಯ್ತಲ್ಲ ಅನ್ಸ್ಬಿಡ್ತು. ಏನು ಮಾಡೋಕ್ಕಾಗಲ್ಲ. ಯಾಕೋ ಟೈರು ಆವಾಗಲೇ ಅಲ್ಲಿ ಎಲ್ಲೋ ಕಲ್ಲೇಟ್ ಹೊಡೆದಿರೋದಂಗೆ ಅನ್ನಿಸ್ತಾ ಐತೆ. ಪಂಚರ್ ಎಲ್ಲ ಆಗಿರೋ ಥರ ಕಾಣಿಸ್ತಾ ಇಲ್ಲ, ಎಲ್ಲೋ ಕಲ್ಲೇಟ್ ಹೊಡೆದಿರೋಂಗೆ ಅನ್ನಿಸ್ತಾ ಐತೆ. ಲೈಟಾಗಿ ಒಂಚೂರು ಕ್ರ್ಯಾಕ್ ಬಿಟ್ಟೈತೆ. ಏನಾಗೋಯ್ತೋ ಅದೊಂದು ಭಯ ಬಂದ್ಬಿಡೈತೆ. ಇನ್ನೂ ಹೊಸ ಟೈರ್ ಅದು 30,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು ಆ ಟೈರಲ್ಲಿ. ಅದೊಂದು ಫುಲ್ ಟೆನ್ಷನ್ ಆಗಿಬಿಡೈತೆ ನನಗೆ. ಏನಪ್ಪ ಮಾಡೋದು ಹೊಸ ಟೈರಲ್ಲ ಅಂತ. ಇವಾಗ ಇವ್ರನ್ನ ದೇವಸ್ಥಾನ ಹತ್ರ ಬಿಟ್ಬಿಟ್ಟು ಇಲ್ಲಾಂದರೆ ನೋಡೋಣ ಅಲ್ಲೆಲ್ಲ ನಾನು ನಿಯರ್ ಬೈ ಇತ್ತು ಅಂದರೆ ಪಂಚರ್ ಶಾಪ್ ಹೋಗಿ ಚೆಕ್ ಮಾಡ್ಸೋಣ. ಆಯ್ತಲ್ಲ, ಹೊಟ್ಟೆಲ್ಲ ಉರಿದೋಗ್ತಾಯ್ತು ನನಗಂತೂ ಪಂಚರ್ ಆಗಿರೋ ನೋಡಿ. ಡೈರೆಕ್ಟ್ ಪಂಚರ್ ಆಗಿರೋ ಬೇಜಾರಾಗ್ತಾರಲ್ಲ, ಹಿಂಗೆ ಕೊಯ್ಕೊಂಡಿರೋ ಹೋಗಿರ್ತಾವ ಗೊತ್ತಾ, ಅವಾಗೇ ಹೊಟ್ಟೆಲ್ಲ ಉಡ್ದೋಗ್ಬಿಡೋದು ಏನಪ್ಪ ಆಯಿತು ಅಂತ. ಅಲ್ಲಿ ಯಾವುದೋ 30 ಕಿಲೋಮೀಟ್ರ್ ರೋಡ್ ಚೆನ್ನಾಗಿರಲಿಲ್ಲ ಗುರು. ಅಲ್ಲೇನೋ ಹೊಡೆದಿರೋದು ಕಲ್ಲಿದು ಅನ್ನಿಸ್ತೈತೆ. ಯಾಕೋ ನನಗೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅಲ್ಲಿ ಹೊಡೆದಿರೋ ಏಟಿದು ಅನ್ನಿಸ್ತೈತೆ. CNG ಅವಾಗಲೇ ಹಾಕಿಸ್ದೆ, ಅಲ್ಲಿಂದ ಕರೆಕ್ಟಾಗಿ 2 ಕಿಲೋಮೀಟ್ರ್ ಬಂದಿದ್ದು ನೋಡ್ರಿ. 2 ಪಾಯಿಂಟ್ ಆಗಿರೋಗೈತೆ. ಏನಂತ CNG ಹಾಕ್ತಾರೋ ಗೊತ್ತಿಲ್ಲ, ಪ್ರೆಷರೇ ಇಲ್ಲ ಸತ್ಯರಿಕೆ. ಕಸ್ಟಮರ್ ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗ್ತಾ ಬಂತು. ಇನ್ನು ನಾಷ್ಟ ಬೇರೆ ಮಾಡಿಲ್ಲ ಅವರು, ಅದೊಂದು ನೈಟ್ ಬೇರೆ ಊಟ ಮಾಡಿಲ್ಲ, ಇವಾಗ ನಾಷ್ಟ ಬೇರೆ ಮಾಡಿಲ್ಲ. ಬಿಚ್ಚಿ ಹಾಕಷ್ಟೊತ್ತಿಗೆ ಸುಸ್ತು, ಆಮೇಲೆ ಏನೋ ಆಗ್ಬಿಡ್ತು ಬಿಡಿ ನನ್ನ ಜೀವನದಲ್ಲಿ. ಸದ್ಯಕ್ಕೆ ಇವತ್ತೊಂದು ದಿವಸಕ್ಕೆ ಇದೇ ಫಸ್ಟ್ ಟೈಮು ಹಿಂಗೆ ಟ್ರಿಪ್ ಬಂದಾಗ ಪಂಚರ್ ಆಗಿರೋದು. ಏನು ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಮನೆ ಬರೋ ಆಗ್ತಾ ಇರ್ತದೆ ಅವಾಗ. ಇವಾಗ ಕಸ್ಟಮರ್ ಬರಲಿ, ಸೀದಾ ಕರ್ಕೊಂಡೋಗ್ಬಿಟ್ಟು ದೇವಸ್ಥಾನ ಹತ್ರ ಬಿಟ್ಬಿಟ್ಟು ನಾನು ನಾಷ್ಟ ಮಾಡ್ಕೊಬಿಡೋಣ ಫಸ್ಟು, ಆಮೇಲೆ ಅವ್ರು ಹೆಂಗಾರ ಮಾಡ್ಕೊಳ್ಳಿ. ಸ್ನೇಹಿತರೆ ಹೋಮ್ ಸ್ಟೇಯಿಂದ ಡೈರೆಕ್ಟಾಗಿ ಇವಾಗ ಗೋಕರ್ಣ ಬೀಚಿಗೆ ಕರ್ಕೊಂಡ್ಬಿಟ್ಟಿದ್ದೀನಿ. ಬೀಚ್ ಅಂತೂ ಫುಲ್ ಪೀಸ್ಫುಲ್ ಆಗಿದೆ, ತಣ್ಣಕ್ಕೆ. ಬಟ್ ಬಿಸಿಲಿಲ್ಲ, ಅದೊಂದು ಖುಷಿ. ಬಟ್ ಏನು ಗಾಳಿ ಬೀಸ್ತೈತೆ ಅದೆಲ್ಲ ಬಿಸಿ ಗಾಳಿ ಅನ್ನಿಸ್ತೈತೆ. ಯಪ್ಪ ಸಿಕ್ಕಾಪಟ್ಟೆ ಬಿಸಿ ಅನ್ನಿಸ್ತೈತೆ. ಪಾರ್ಕಿಂಗಲ್ಲೂ ಅಷ್ಟೇ ಗಾಡಿಗಳು ಬೇಜಾನವೆ. ನಮ್ಮ ಬಲರಾಮನ ಅಲ್ಲಿ ನಿಲ್ಸಿದ್ದೀನಿ, ಟಾಲ್ಪರ್ ಕಟ್ಟಿರೋದು. ಬೇಜಾನು ಗಾಡಿಗಳವೆ. ಬೀಚ್ ಪರವಾಗಿಲ್ಲ, ಆರಾಮಾಗಿ ತಣ್ಣಗೆ ಐತೆ, ಜಾಸ್ತಿ ಜನನೂ ಇಲ್ಲ. ಈ ಕಡೆ ಮಾತ್ರ ಅಷ್ಟು ಜನ ಇರೋದು, ಈ ಕಡೆ ಅಷ್ಟೊಂದು ಜನನೇ ಇಲ್ಲ. ಪೀಸ್ಫುಲ್ ಆಗೈತೆ. ಕಸ್ಟಮರ್ ಅದು ಎಲ್ಲೋದ್ರೆ ಗೊತ್ತಿಲ್ಲ, ಆರಾಮಾಗಿ ಬರಲಿ. ಹಾಗೆ ಅಂದ್ವಿ ಅಲ್ಲಿ ಬರ್ತಾ ಹೋಮ್ ಸ್ಟೇಯಿಂದ ಬರ್ತಾ ಅಲ್ಲಿ ಅದು ಯಾವುದೋ ಒಂದು ಹೋಟ್ಲಿತ್ತು, ಅಲ್ಲೇ ಸೈಡ್ಗೆ ಹಾಕಿ ನಾಷ್ಟ ಗಿಷ್ಟೆಲ್ಲ ಮಾಡಿಕೊಂಡೆ. ಕರೆಕ್ಟಾಗಿ ಒಂದು ಪ್ಲೇಟ್ ಪೂರಿ ಮತ್ತು ಒಂದು ಪ್ಲೇಟ್ ಇಡ್ಲಿ ಹೊಡಿತಿದ್ವಿ. 205 ರೂಪಾಯಿ ಡಮಾರ್. 200 ರೂಪಾಯಿ ಇಟ್ಟಲ್ಲ, ಒಂದೊಂದು ಪ್ಲೇಟ್ 100 ರೂಪಾಯಿ ಆದಂಗೆ ಐದು ಲೆಕ್ಕಾಚಾರ. ಏನು ಮಾಡೋಕ್ಕಾಗಲ್ಲ, ಆಚೆ ಕಡೆ ಬಂದಮೇಲೆ ಹಿಂಗೆ ತಿಂತಾ ಇರಬೇಕು.
ಹೊಟ್ಟೆ ಹಸ್ಕೊಂಬಿಟ್ಟಿದೆ. ಯಾಕಂದ್ರೆ ನೆನೇನೋ ನೈಟ್ ಊಟ ಮಾಡಿರಲಿಲ್ಲ, ಬೆಳಗ್ಗೆ ನಾಷ್ಟ ಲೇಟ್ ಆಗೋಯ್ತು. ಅದಕ್ಕೇ ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ಇಲ್ಲಿ ಬೀಚ್ ಹತ್ರ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು. ಅಯ್ಯಪ್ಪ ಸ್ವಾಮಿ ಚೆನ್ನಾಗೈತೆ. ಬಟ್ ಸಿಕ್ಕಾಪಟ್ಟೆ ಬೇಜಾರಾಗಿದ್ದೇನಪ್ಪ ಅಂದರೆ ಗಾಡಿ ಪಂಚರ್ ಆಗಿದ್ದು ತೆರಿಗೆ ಅನ್ಸ್ಬಿಡ್ತು ಒಂದೇ ಸರಿ. ಪಂಚರ್ ರೆಗ್ಯುಲರ್ ಯೂಶ್ವಲಿ ಆಗುತ್ತೆ ಗಾಡಿ, ಬಟ್ ನಾನು ಸ್ನಾನ ಮಾಡಿ ಎಲ್ಲ ಆದಮೇಲೆ ನಾನು ನೋಡ್ಕೊಂಡಲ್ಲ, ಅದೊಂದು ಬೇಜಾರಾಗೋಯ್ತು. ತೆರಿಗೆ ಮುಂಚೆ ನೋಡ್ಕೊಂಡಿದ್ದೀರಿ ಅಂತ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಇವಾಗ ಅರ್ಜೆಂಟಾಗಿ ಪಂಚರ್ ಹಾಕ್ಸ್ಬೇಕು, ಇಲ್ಲಾಂದರೆ ಒಂಥರ ನೆಮ್ಮದಿನೇ ಇರಲ್ಲ. ಈ ಲಾಂಗ್ ಬಂದಾಗ ಇದೊಂದು ಹಿಂಸೆ. ಸ್ಟೆಪ್ನಿ ಟೈರಲ್ಲೂ ಲೈಟಾಗಿ ಏರ್ ಕಮ್ಮಿ ಆಗಿದೆ, ತುಂಬ ಈಸಾಗಿದ್ದು ಸ್ಟೆಪ್ನಿ ಟೈರ್ ಆಚೆ ತೆಗೆದು. ಅದಕ್ಕೇ ಅದಕ್ಕೂ ಏರ್ ಓಡಿಸ್ಬೇಕು. ಕಸ್ಟಮರ್ ಬರಲಿ, ಬಂದಿದ ತಕ್ಷಣ ಹಚ್ಕೊಂಡು ನೆಕ್ಸ್ಟು ಎಲ್ಲಿ ಕರ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ. ಇಡಗುಂಜಿ ಅಂತ ಹೇಳೋರೆ. ಅಕಸ್ಮಾತ್ ಅದೇನೋ ಹೋಗೋಕ್ಕಾಗಲಿಲ್ಲ ಅಂದರೆ 1 hour ಹೋಗಬೇಕು ಬೋಟಿಂಗ್ಗೆ. ನೋಡೋಣ ಏನು ಮಾಡ್ತಾರೆ ಕಸ್ಟಮರು. ಬರಲಿ. ನನ್ನ ಗಾಡಿ ಪಕ್ಕದಲ್ಲೇ, ಹಂಗೆ ಪಕ್ಕದಲ್ಲಿ ಅಂದರೆ ಅದ್ರ ಪಕ್ಕ ಒಂದು ಎಂಡೋವರ್ ನಿಂತೈತೆ. ಸಕ್ಕದಾಗ ಆಲ್ಟ್ರ್ ಮಾಡೋರು ನೋಡ್ರಿ, ರೆಡ್ ಕಲರು. ಹತ್ರ ಹೋಗಿ ತೋರಿಸ್ತೀನಿ ರೀ, ಸಗದಾಗೈತೆ. ಆಲ್ಮೋಸ್ಟ್ ಅಲ್ಲಿ ನಾನು ಗೋಕರ್ಣದಲ್ಲಿ ನೋಡಿದ್ದು ಸಿಕ್ಕಾಪಟ್ಟೆ ಇರಿಟಿಗ ಗಾಡಿಗಳವೆ. ಸಿಕ್ಕಾಪಟ್ಟೆ ಜಾಸ್ತಿ ಗಾಡಿಗಳವೆ ಇರಿಟಿಗ. ನಾನು ಇರಲ್ಲ ಅಂದ್ಕೊಂಡಿದ್ದೆ, ಬಟ್ ಸಿಕ್ಕಾಪಟ್ಟೆ ಗಾಡಿಗಳು. ಬಟ್ ಸಕ್ಕತ್ತಾಗಿ ಮೇಂಟೈನ್ ಮಾಡೋರೆ ಎಲ್ಲರೂ ಅಷ್ಟೇ. ಗಾಡಿಗಳು ಸಕ್ಕತ್ತಾಗಿ ಇಟ್ಕೊಂಡವ್ರೆ ಗಾಡಿಗಳು. ಅದೊಂದು ಖುಷಿ ಆಯಿತು ನೋಡಿದ್ದು. ಒಂದು ಗಾಡಿಯಲ್ಲಂದ್ರೆ ಮ್ಯಾಗ್ವೀಲ್ ಹಾಕ್ಸಿದ್ರು, ಕ್ರೇಜಿ ಇತ್ತು ಮ್ಯಾಗ್ವೀಲು. ಫೋಟೋದ ಕಣಕ್ಕಾಗಿಲ್ಲ, ಯಾಕಂದರೆ ಮೂವಿಂಗ್ ಇತ್ತು ಅದು ಗಾಡಿ. ಬನ್ನಿ ಗಾಡಿಯೆಲ್ಲ ಕೂತ್ಕೊಳ್ಳೋಣ ಆರಾಮಾಗಿ. ಇಲ್ಲಿ ನೋಡ್ರಿ ಸಕ್ಕತ್ತಾಗೈತೆ ಗಾಡಿ. MH ರಿಜಿಸ್ಟ್ರೇಷನ್ನು, ಕ್ರೇಜಿ ಆಲ್ಟ್ರೇಷನ್ ಮಾಡಿಸೋರೆ. ಸಕ್ಕತ್ತಾಗೈತೆ. ಒಂದು ದೊಡ್ಡ ಮಾನ್ಸ್ಟರ್ ಕಾಣಿಸ್ತೈತೆ. ಬಟ್ ಮ್ಯಾಗ್ವೀಲ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಮುಂದೆಗಡೆ ಗ್ರಿಲ್ಲು ಅಷ್ಟೇ. ಆಮೇಲೆ ಈ ಲೈಟಿಂಗ್ ಏನು ಕೊಟ್ಟವ್ರೆ ಮುಂದೆಗಡೆ, ಕ್ರೇಜಿ ಆಗೈತೆ ಗಾಡಿ. ನಮ್ಮ ಹಂಗೆ ಇಲ್ಲೊಬ್ರು ಫೋರ್ಸ್ ಅಣ್ಣವ್ರವ್ರು ಅವ್ರೆ, ಫುಲ್ಲು ಸಾಂಗ್ ಹಾಕೊಂಡು ಚೆಕ್ ಮಾಡ್ತಾವ್ರೆ. ಅವ್ರದ್ದೇ ಒಂದು ಒಳ್ಳೆ ವೈಬಲ್ ಅವ್ರವರು. ಬಟ್ ಈ ಗಾಡಿ ಬಂದಂಗೆ ಯಾವ ಗಾಡಿನೂ ಬರಲ್ಲ ಬಿಡ್ರಿ, ನೆಕ್ಸ್ಟ್ ಲೆವೆಲ್ ಗಾಡಿ ಅದು. ಗೋಕರ್ಣ ಬೀಚೆಲ್ಲ ಮುಗಿಸ್ಕೊಂಡು ಇವಾಗ ಡೈರೆಕ್ಟಾಗಿ ಇಲ್ಲೇ ಆನ್ ದ ವೇ ಹೋಟೆಲು, ಅಲ್ಲೇ ಸೈಡ್ಗೆ ಹಾಕಿ ಊಟ ಗೀಟೆಲ್ಲ ಮುಗಿಸ್ಕೊಂಡು ಇವಾಗ ಇರಗುಂಜಿ ಮಹಾಗಣಪತಿ ಟೆಂಪಲ್ಗೆ ಹೋಗ್ತಾಯಿದ್ದಾರೆ. ಇದು ಬಂದ್ಬಿಟ್ಟು ಗೋವಾ ಮತ್ತು ಮ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇ ಅದಿದು. ಅಲ್ಲೇ ಇರೋದು, ಅಲ್ಲೇನು ಬೋರ್ಡ್ ಕಾಣಿಸ್ತಿದೆಯೋ ಅದೇ, ಆ ಲೆಫ್ಟ್ ಎತ್ಕೊಂಡ್ರೆ ಗೋಕರ್ಣ ಬೀಚ್ ಹೋಗ್ಬಿಡ್ತಾರೆ. ಇವಾಗ ಸದ್ಯಕ್ಕೆ ಇಲ್ಲೇ ಬಂದು ಹಾಕ್ಕೊಂಡಿದ್ದೀನಿ. ಊಟ ಗೀಟ ಎಲ್ಲ ಆಯಿತು. ಪಾಪ ಬನ್ನಿ ಇವಾಗ ಇರಗುಂಜಿ ಮಹಾಗಣಪತಿ ಟೆಂಪಲ್ಗೆ ಹೋಗೋಣ. ಬಟ್ ಇವಾಗೇನು ಪರವಾಗಿಲ್ಲ ಅನ್ನಿಸ್ತೈತೆ, ಅಷ್ಟೊಂದು ಬಿಸಿಲೇನಿಲ್ಲ. ನೈಟಿಗೆ ಹೆಂಗೆ ಮಲಗೋದು ಗಾಡಿಯಲ್ಲಿ ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಬರೀ ಏನಾರ ವ್ಯವಸ್ಥೆ ಮಾಡಬೇಕು ರೂಮ್ ಗೀಮಲ್ಲಿ ಏನೋಣ. ನೋಡೋಣ ಏನು ಮಾಡ್ತಾರ ಕತೆ. ಬನ್ನಿ ಹೊಡೋಣ ಇವಾಗ. ಸ್ನೇಹಿತರ ಫೈನಲಿ ಇಡಗುಂಜಿ ಮಹಾಗಣಪತಿ ಟೆಂಪಲ್ ಹತ್ರ ಬಂದಿದ್ದಾರೆ. ಯಪ್ಪ ಫುಲ್ಲು ರೋಸ್ಟ್ ಅಂದ್ಕೊಳ್ರಿ. ಬಿಸಿಲೇ ಎಲ್ಲ ಗುರು, ಬಟ್ ಆದರೂ ಶೆಕೆ ಅಂತೂ ಸಿಕ್ಕಾಪಟ್ಟೆ ಆಯ್ತೈತೆ. ಏನು ಮಾಡೋಕ್ಕಾಗಲ್ಲ. ಈ ಕರಾವಳಿ ಬೀಚ್ ಸೈಡ್ ಇದ್ದರೆ ಹಿಂಗೆ ಶೆಕೆ ಜಾಸ್ತಿ. ಎಷ್ಟೇ ಕಟ್ಟಿದ್ರು ಟಾರ್ಪಲ್ಲಿ ಇರ್ತಾಯಿಲ್ಲ. ಏನು ಮಾಡಬೇಕು ಅಂತ ಯಾರನ್ನ ಗೊತ್ತಿದ್ರೆ ಒಂದು ಸಜೆಷನ್ ಕೊಡ್ರಿ ನನ್ನ ಕಮೆಂಟ್ ಸೆಕ್ಷನಲ್ಲಿ. ಎಷ್ಟೇ ಟೈಟಾಗಿ ಕಟ್ಟಿದ್ರು ಇರ್ತಾಯಿಲ್ಲ ಇದು. ಪಾರ್ಕಿಂಗ್ ಒಂದು ರೇಂಜಿಗೆ ಫುಲ್ ಆಗೈತೆ ಅಂದ್ಕೊಳ್ರಿ, ವೀಕೆಂಡ್ ಆಗಿರೋ ಕಾರಣದಿಂದ. ಬಟ್ ನಾವು ಬಲರಾಮನ್ ಎಷ್ಟು ಕ್ಲೀನ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು ನೋಡ್ರಿ. ಫುಲ್ಲು ಗಲೀಜು, ಫುಲ್ ಅಂದರೆ ಫುಲ್ ಗಲೀಜಾಗ್ಬಿಡೋಣ. ನೆಕ್ಸ್ಟ್ ಇವಾಗ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಡೈರೆಕ್ಟಾಗಿ ಮುರುಡೇಶ್ವರ ಹತ್ರ ಹೋಗಲ್ಲಿ ಬೋಟಿಂಗ್ ಏನೋ ಮಾಡ್ತೀನಿ ಅಂತ ಹೇಳೋರೆ. ನೋಡ್ಬೇಕು ಏನು ಮಾಡ್ತಾರೋ ಕತೆ ಅಂತ. ಬೋಟಿಂಗ್ ಹತ್ರ ಬಿಟ್ಬಿಟ್ಟು ನಾನು ಆರಾಮಾಗಿ ರೆಸ್ಟ್ ಮಾಡಬೇಕು. ಇವತ್ತು ನೈಟ್ ಮಲ್ಗೋಕ್ಕೆ ಹೆಂಗನ ಮಾಡಿ ಬೇರೆ ಏನೋ ವ್ಯವಸ್ಥೆ ಮಾಡಬೇಕು. ಗಾಡಿಯಲ್ಲಂತೂ ಮಲಗೋಕ್ಕಾಗಲ್ಲ ಈ ಬಿಸಿಯಲ್ಲೇ. ಪಕ್ಕ ಮಲಗೋಕೆ ನಿದ್ದೆ ಆಗೋಲ್ಲ ಆ ಕಾರಣದಿಂದ. ಹೋಗಿದ ತಕ್ಷಣ ಫಸ್ಟ್ ಕೆಲಸ ನಂದು ಟೈರ್ ಪಂಚರ್ ಹಾಕ್ಸೋದು. ಟೈರ್ ಪಂಚರಾಗಿ ಫಿಟ್ ಮಾಡಿಸ್ಬಿಡೋದು, ಅದು ಫಸ್ಟ್ನೇ ಕೆಲಸ. ಮುರುಡೇಶ್ವರ ಹೋಗಿದ ತಕ್ಷಣ ಅವರು ಡ್ರಾಪ್ ಮಾಡಿದಾದ್ಮೇಲೆ, ಅದಾದಮೇಲೆ ಮುಂದಕ್ಕೆ ನೋಡೋಣ ಏನು ಕತೆ ಮಾಡೋದು ಅಂತ. ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲೂ ಕ್ಯಾರಿಯರ್ ಕಟ್ಟೋರು ಮಳೆ ವಾತಾವರಣದಿಂದ. ಬಟ್ ಮಳೆನೇ ಬೀಳ್ತಾಯಿಲ್ಲ ಇಲ್ಲಿ. ಸ್ನೇಹಿತರ ಫೈನಲಿ ಮುರುಡೇಶ್ವರ ಒಂದು ರೀಚ್ ಆಗಿದ್ದೇನೆ. ಆಲ್ಮೋಸ್ಟ್ ಅಲ್ಲಿ 4-4:15 ಆಗ್ತಾಯಿತ್ತು ಟೈಮು. ಬಟ್ ಕ್ರೌಡ್ ನೋಡ್ಬೋದು, ಸಿಕ್ಕಾಪಟ್ಟೆ ಕ್ರೌಡ್ ಐತೆ. ಅಪ್ಪ ಭಯಂಕರ ಜನ ಅವರು ಮುರುಡೇಶ್ವರಲ್ಲಿ. ಈ ಸೈಡ್ ನೋಡಿದ್ರೆ ಬೀಚಲ್ಲಿ ಜನ ಅವರೇ, ಬಟ್ ಹೋಗಲಿಲ್ಲ ಇನ್ನೂ. ದೇವಸ್ಥಾನ ಹತ್ರನೇ ಬಿಟ್ಟಿದ್ದೇನೆ. ನಮ್ಮ ಶಿವ ದೇವ್ರಿಗೆ ಪೂರ್ತಿ ಕಲರ್ ಚೇಂಜ್ ಮಾಡ್ತಾವ್ರೆ. ಆ್ಯಕ್ಚುಲಿ ಸಿಲ್ವರು ಗೋಲ್ಡ್ ಇದ್ದಿದ್ದು, ಇವಾಗ ಮತ್ತೆ ಬ್ರೌನ್ ಮಾಡ್ತಾರೆ. ಸಿಲ್ವರು ಬ್ರೌನ್ ಅದು ಚೆನ್ನಾಗೈತೆ. ಅದೊಂಥರ ನೋಡೋಕ್ಕೆ. ನಮ್ಮ ಗೋಪುರ ನೋಡಿ ಎಷ್ಟು ದೊಡ್ಡದಾಗಿದೆ. ನಮ್ಮ ಬಲರಾಮನ್ ಇಲ್ಲಿ ಹಾಕಿದ್ದಾನೆ. ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲೇ ಹೊಲ್ಟಿರೋದು, ಮುರುಡೇಶ್ವರಲ್ಲೇ ಹೊಲ್ಟಿರೋದು. ಅದಕ್ಕೇ ಯಾವುದೇ ಥರ ಟೆನ್ಷನ್ ಇಲ್ಲ. ಇವಾಗ ಸಾಯಂಕಾಲ ಇವ್ರನ್ನ ಹೋಗಿ ರೂಮ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಆರಾಮಾಗಿ ಪಂಚರ್ ಹಾಕಿಸ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಊಟ ಮಾಡಿ ಮಲಗೋದೆ ಫಸ್ಟ್ ಕೆಲಸ. ಫಸ್ಟ್ ಅರ್ಜೆಂಟಾಗಿ ಫ್ಯಾನ್ ಚಾರ್ಜಿಂಗ್ ಹಾಕಬೇಕು, ಯಾಕೆ ಇಲ್ಲಾಂದರೆ ನಿದ್ದೆ ಬರೋಲ್ಲ ಆ ಕಾರಣಕ್ಕೆ. ಬಟ್ ಜನ ನೋಡ್ರಿ ದೇವಸ್ಥಾನ ಮುಂದೆ ಎಷ್ಟು ರಶ್ ಅವರೆ. ಆ ಲಿಫ್ಟ್ಗಾಗಲಿ ಎಲ್ಲದಕ್ಕೂ ಆಗಲಿ ಪ್ರತಿಯೊಂದು ಎಲ್ಲದಕ್ಕೂ ಫುಲ್ ರಶ್ ಅವರೆ. ಮೇಲೆಗಡೆ ಯಾವ ಮಟ್ಟಕ್ಕೆ ರಶ್ ಇರೋಲ್ಲ.
ಅವಾಗಲಿಂದ ಗಮನಿಸ್ತೀವಿ ನೀವು ಬುಲರ ಗಾಡಿ ಅವನು ಫುಲ್ ಸಾಂಗ್ ಹಾಕೊಂಡು ಜಾಲಿ ಮಾಡ್ತಾವನೆ ಬ್ಯಾಟ್ರಿ ಗಿಟ್ರಿ ಡೆಡ್ ಆಗ್ತದೋ ಇಲ್ಲಪ್ಪ ಫುಲ್ಲು ಸೌಂಡ್ ಇಟ್ಕೊಂಡು ಜಾಲಿ ಮಾಡ್ತಾನೆ ಅವಾಗಿಂದ ಒಬ್ಬನೇ ಗಾಡಿಯಲ್ಲಿ ಇಟ್ಕೊಂಡು. ಸ್ನೇಹಿತರೆ ಫೈನಲಿ ಕಸ್ಟಮರ್ ಕರ್ಕೊಂಬಂದು ಶ್ರೀ ವಿನಾಯಕ ರೆಸಿಡೆನ್ಸಿ ಇದೆ ನಮ್ಮ ಹೋಮ್ ಸ್ಟೇ ಇವತ್ತು, ಅಂದರೆ ಇದೇ ಲಾಡ್ಜು, ಇಲ್ಲೇ ಬುಕ್ ಮಾಡಿರೋದು. ಇವತ್ತು ಮುರುಡೇಶ್ವರಲ್ಲಿ ಇಲ್ಲಿ ಆಲ್ಟ್ ಆಗ್ತಾವ್ರೆ, ಲಗೇಜ್ ಕ್ಯಾರಿಯರೆಲ್ಲ ಇಳಿಸಿದಾಗೋಯ್ತು, ಟಾರ್ಪಲ್ಲೇ ತೊಳಗಡೆ ಹಾಕ್ಬಿಟ್ಟಿದ್ದೀನಿ. ಈಗ ಅರ್ಜೆಂಟಾಗಿ ನಾನು ಹೋಗ್ಬಿಟ್ಟು ಪಂಚರ್ ಹಾಕ್ಸ್ಕೊಂಡ್ಬರ್ಬೇಕು. ಇಲ್ಲಿ ಕೇಳಿದೆ ಒಂದು 7-7:30ವರೆಗೂ ಓಪನ್ ಇರುತ್ತೆ, ನಿಮ್ಮ ಅದೃಷ್ಟ ತೆಗ್ದಿದ್ರೆ ಹಾಕಿಸ್ಕೊಂಬಂದ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ಪಟ ಅಂತ ಲಗೇಜ್ ಇವ್ರಿಗೆ ಕೊಟ್ಬಿಟ್ಟು ಕಸ್ಟಮರ್ಗೆ ಪಟ್ಟ ಅಂತ ಹೋಗ್ಬಿಟ್ಟು ಪಂಚರ್ ಹಾಕ್ಸ್ಕೊಂಡ್ಬಿಡೋಣ. ಬೆಳಗ್ಗೆಯಿಂದ ಅದೇ ಐತೆ ಮೈಂಡಲ್ಲಿ, ಏನು ಮಾಡೋಕ್ಕೂ ಮೂಡಿಲ್ಲ. ಆ ಕಾರಣಕ್ಕೆ ಪಟ್ಟ ಅಂತ ಹಾಕಿಸ್ಕೊಂಡ್ಬಿಡೋಣ. ಅಲ್ಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮುಂದೆ ಯಾವುದೋ ಒಂದು 2-3 ಐತಂತೆ, ಅದಕ್ಕೆ ಹಾಕಿಸ್ಕೊಂಬರೋಣ. ಬನ್ನಿ ಫಸ್ಟ್ ಹೋಗ್ಬಿಟ್ಟು ಪಂಚರ್ ಹಾಕಿಸ್ಕೊಂಬರೋಣ. ಫೈನಲಿ 1 ಕಿಲೋಮೀಟ್ರ್ ಆದಮೇಲೆ ಒಂದು ಪಂಚರ್ ಅಂಗಡಿ ಸಿಕ್ಕೈತೆ. ಕಾರ್ ಏಷಿಯನ್ ಸರ್ವೀಸು ಆಯುಷ್ ಅವ್ರದ್ದು. ಇವಾಗ ಇಲ್ಲಿ ಪಂಚರ್ ಹೆಂಗಾಗ್ತಾರೆ ನೋಡಬೇಕು. ಪಂಚರ್ ಇದಕ್ಕೆ ಏನೋ ಕುಯ್ಕೊಂಡು ಹೋಗಾಯ್ತೋ ಇಲ್ಲಾಂದರೆ ಪಂಚರ್ ಆಗಾಯ್ತೋ ನೋಡಬೇಕು. ಅವರು ಈ ಗಾಡಿಗೆ ಯಾವುದೋ ಮಾಡ್ತಾವ್ರೆ, ಮಾಡಿದಾದ್ಮೇಲೆ ಆ ಟೈರಿಗೆ ಮಾಡ್ತಾರೆ, ನೋಡೋಣ ಏನಾಗೈತೆ ಅದ್ರ ಕತೆ ಅಂತ. ಬಡ್ಡಿ ಮಗಂದು ಆಗೈತೆ ನೋಡ್ರಿ, ನೋಡಿದೆ ಸರಿಯಾಗಿ ನೋಡೋಣ. ತೆಗೆದ್ಮೇಲೆ ಇದು ಪಂಚರ್ ಇವತ್ತು ನಾನು ಮೂರನ್ನೆಲ್ಲ ಹಾಯ್ ಮಾಡಿದ್ದೆ ಸರಿಯಾನ. ಸ್ನೇಹಿತರೆ ಜಾಕ್ ಬಿಚ್ಚಿ ಹಾಕಷ್ಟೊತ್ತಿಗೆ ಜೀವ ರೋಸ ಆಗ್ಬಿಡ್ತು ಅನ್ಕೊಳ್ರಿ. ಯಪ್ಪ ಸಿಕ್ಕಾಬಿಟ್ಟೆ ಕಷ್ಟ ಐತೆ ಜೀವನ. ಯಪ್ಪ ನೋಡ್ರಿ ಬಿಚ್ಚಿ ಹಾಕೋಷ್ಟೊತ್ತಿಗೆ ಬೆಂದೋಗ್ಬಿಟ್ಟೆ. ನಾನು ಬೆಂಗಳೂರಲ್ಲಿ ಆರಾಮಾಗಿ ಹಾಕ್ಬಿಡ್ಬೋದು, ಬಟ್ ಇಲ್ಲ ಹಾಕೋ ಕಷ್ಟ. ಏನಕ್ಕಪ್ಪ ಕಷ್ಟ ಅಂದರೆ ಸೇಮ್ ಇರುತ್ತೆ, ಡಿಫ್ರೆನ್ಸ್ ಏನಿರಲ್ಲ. ಬಟ್ ಅಲ್ಲಿ ಅಷ್ಟೊಂದು ಸೆಕೆ ಇರಲ್ಲ, ಇಲ್ಲಿ ಸಿಕ್ಕಾಬಿಟ್ಟೆ ಸೆಕೆ, ಅದೊಂದೇ ಕಾರಣ. ಬನ್ನಿ ಇವಾಗ ಹೋಟ್ಲ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ. ಮಗ ಈಗ ತೊಳ್ಕೊಂಡು ಫ್ರೆಶಪ್ ಹಾಕ್ಬಿಟ್ಟು ಅವಾಗಲೇ ಶರ್ಟ್ ಚೇಂಜ್ ಮಾಡ್ಕೊಂಬಿಟ್ಟೆ. ವೈಟ್ ಶರ್ಟ್ ಫುಲ್ ಗಲೀಜಾಗ್ಬಿಡುತ್ತೆ ಅಂದ್ಬಿಟ್ಟು ಶರ್ಟ್ ಚೇಂಜ್ ಮಾಡ್ಕೊಂಬಿಟ್ಟೆ. ಇವಾಗ ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಡೋಣ. ಬನ್ನಿ ಹೋಗ್ಬಿಟ್ಟು ಹೋಟ್ಲ ಹತ್ರ ಆಮೇಲೆ ಮಾತಾಡೋಣ. ಸ್ನೇಹಿತರ ಹೋಟ್ಲ ಹತ್ರ ಬಂದಿದ್ದಾದಮೇಲೆ ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಾಯಿತ್ತು. ಅಲ್ಲೇ ಅವ್ರ ಆಪೋಸಿಟಲ್ಲಿ ಯಾವುದೋ ಒಂದು ಹೋಟ್ಲಿತ್ತು, ಅಲ್ಲೇ ಊಟ ಗೀಟ ಮಾಡಿದ್ದು. ಫುಲ್ಲು ಟಯರ್ಡ್ ಆಗ್ಬಿಟ್ಟಿತ್ತು. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ 20 ಅವರ್ಸ್ ಮೇಲೆ ನಾನು ಕಣ್ಣೇ ಮುಚ್ಚಿಲ್ಲ ಅಂದ್ಕೊಂಡ್ರೆ, ನಿದ್ದೆನೇ ಮಾಡಿಲ್ಲ. ಆ ಕಾರಣಕ್ಕೇ ಇಲ್ಲೊಂದು ಹಾಲ್ ಕೊಟ್ಟರು, ಹೊಡೆದು ನೋಡ್ಬೋದು. ಸಿಕ್ಕಾಬಿಟ್ಟೆ ದೊಡ್ಡ ಹಾಲು, ಬೆಡ್ಡನ್ನು ಕೊಟ್ಟರು. ಇಷ್ಟಾಗಿ ಇಲ್ಲೊಂದು ಫ್ಯಾನ್ ಒಂದು ಐತೆ, ಇದು ಕೆಳಗಡೆ ಹಾಸ್ಕೊಂಡು ಮಲ್ಗೋಣ ಅಂತ. ಯಾಕಂದರೆ ಗಾಡಿಯಲ್ಲಿ ನೀನು ಹೆಂಗೇ ಮಲಗಿದ್ರು ನಿದ್ದೆ ಬರೋಲ್ಲ ಅಂತ ನನಗೆ ಗೊತ್ತಾಗೋಯ್ತು, ಕ್ಲಾರಿಟಿ ಬಂದ್ಬಿಡ್ತು. ಅದಕ್ಕೇ ಇಲ್ಲೇ ಒಂದು ಹಾಲ್ ಕೊಟ್ಟವ್ರೆ, ಬೆಡ್ ಕೊಟ್ಟವ್ರೆ. ನಂದು ಹೆಂಗೋ ದಿಂಬಿತ್ತು, ಹಾಸ್ಕೊಂಡು ಮಲ್ಕೊತಾ ಇದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು, ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಇನ್ನೂ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.